ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯಾ ಸುಧಾ ಇನ್ಸ್ಪೈರಿಂಗ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ. ನಿಮಗೆ ನನ್ನ ವೀಡಿಯೋಸ್ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಗಯಾ ಮತ್ತು ಬೋಧ್ಗಯನ ಮುಗಿಸ್ಕೊಂಡು ನಾವು ವಾರಣಾಸಿ ಕಡೆಗೆ ಬಂದ್ವಿ. ಸುಮಾರು ಒಂದು ನೈಟ್ 9 ಗಂಟೆ ಆಗಿತ್ತು ನಾವು ವಾರಣಾಸಿ ರೀಚ್ ಆಗೋ ಅಷ್ಟರಲ್ಲಿ. ಹಾಗಾಗಿ ಒಂದು ರೂಮ್ ಮಾಡಿ ನಾವು ಸ್ಟೇ ಆದ್ವಿ. ದೇವ್ರ ದರ್ಶನಕ್ಕೇನು ನಾವು ಹೋಗೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ರೆಸ್ಟ್ ಮಾಡಿಬಿಟ್ವಿ. ಬೆಳಗ್ಗೆ ನಾವು ಸುಮಾರು ಒಂದು 4 ಗಂಟೆ 5 ಗಂಟೆ ಅಷ್ಟರಲ್ಲಿದ್ದು ದೇವ್ರ ದರ್ಶನ ಮಾಡಿಬಿಡೋಣ ಅಂಥೇಳಿ ಬೆಳಗ್ಗೆನೇ ದೇವ್ರ ದರ್ಶನಕ್ಕೆ ಹೋದ್ವಿ. ಸ್ವಲ್ಪ ರಶ್ ಇತ್ತು, ಆದರೂ ಸುಮಾರು ಒಂದು 9 ಗಂಟೆ 9:30 ಆಯಿತು ನಮಗೆ ದೇವ್ರ ದರ್ಶನ ಮಾಡೋಷ್ಟರಲ್ಲಿ. ಬೆಳಗ್ಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ವಿ. ದೇವ್ರ ದರ್ಶನ ಮಾಡಿ ತಿಂಡಿ ಮಾಡಿಕೊಂಡು ರೆಸ್ಟ್ ಮಾಡಿದ್ವಿ. ಹಾಗೆ ಒಂದು ಸ್ವಲ್ಪ ರೂಮಿಂದ ಹತ್ತಿರ ಇತ್ತು ನಮ್ಮ ಘಾಟು. ನಮ್ಮ ಮನೆ ಹಸ್ಬೆಂಡು ನಮ್ಮ ಮಾವ ಎಲ್ಲ ರೆಸ್ಟ್ ಮಾಡ್ತಿದ್ರು. ಸುಮ್ಮನೆ ಹಾಗೆ ನೋಡ್ಕೊಂಡು ಬರೋಣ ಅಂಥೇಳಿ ನಮ್ಮ ಘಾಟ್ ಪಕ್ಕದಲ್ಲಿ ನಮ್ಮ ಘಾಟ್ ಇತ್ತು, ಅದ್ರ ಪಕ್ಕ ಇದ್ದಿದ್ದು ಮತ್ತೊಂದು ಘಾಟ್ ಇದು. ಹಾಗೆ ನೋಡ್ಕೊಂಬರೋಣ ಅಂಥೇಳಿ ಘಾಟ್ ಕಡೆ ಹೋದ್ವಿ. ಇಲ್ಲಿ ಈ ಬೋಟಿಂಗ್ ಅಂತ ಏನು ಹೇಳ್ತಾರೆ, ನಿಮಗೆಲ್ಲ ಘಾಟ್ನು ಕರ್ಕೊಂಡು ಹೋಗುವಂಥ ಫೆಸಿಲಿಟಿ ಈ ಒಂದು ಘಾಟಲ್ಲಿರುತ್ತೆ. ಬರೀ ಫ್ಯಾಮಿಲಿಯವ್ರು ಬೇಕಾದ್ರೆ ಸಪ್ರೇಟಾಗಿ ಬೇಕಾದರೂ ಹೋಗ್ಬೋದು, ಇಲ್ಲ ಎಲ್ಲ ಒಟ್ಟಿಗೆ ಹೋಗುವಂಥ ವ್ಯವಸ್ಥೆ ಕೂಡ ಇರುತ್ತೆ. ಬರೀ ನಾವಷ್ಟೇ ಹೋಗ್ತೀವಿ ಅಂದರೂ ಅದಕ್ಕೂ ಕೂಡ ಬೋಟ್ಗಳಿರುತ್ತೆ, ಇಲ್ಲ ಎಲ್ಲರೂ ಸೇರಿ ಒಟ್ಟಿಗೆ ಹೋಗುವಂಥ ಬೋಟ್ಗಳು ಇರುತ್ತೆ. ಆದಷ್ಟು ಎಲ್ಲರೂ ಇರುವಂಥ ಬೋಟಲ್ಲಿ ನಮಗೆ ಕಡಿಮೆ ಬೀಳುತ್ತೆ. ನಾವೇ ಹೋಗ್ತೀವಿ ಅಂದಾಗ ಜಾಸ್ತಿ ದುಡ್ಡು. ಇದೆ ನಮ್ಮ ಘಾಟ್, ಅದ್ರ ಪಕ್ಕದ ಘಾಟಲ್ಲಿ ನಾವಿದ್ದಿದ್ದು. ಇದು ನಮ್ಮ ಘಾಟು. ಸುಮ್ಮನೆ ಹಾಗೆ ಒಂದು ರೌಂಡ್ ನೋಡ್ಕೊಂಡು ಬಂದುಬಿಡೋಣ ಅಂಥೇಳಿ ಸುಮ್ಮನೆ ಪಕ್ಕದಲ್ಲಿ ಇದ್ದಿಂದ ಬಂದೆ ಅಷ್ಟೇ. ಇದು ಇತ್ತೀಚೆಗೆ ಅಂದರೆ ಸುಮಾರು ಒಂದು 3-4 ವರ್ಷಗಳಲ್ಲಿ ಆಗಿರುವಂಥ ಘಾಟ್ ಇದು. ನಮೋ ಘಾಟ್ ಅನ್ನೋದು ನರೇಂದ್ರ ಮೋದಿ ಅವರು ಮಾಡಿರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಘಾಟ್ ಮಾತ್ರ. ಇದು ಟ್ರೈನ್ ಬ್ರಿಡ್ಜು, ಟ್ರೈನ್ ಬರೋದಕ್ಕೆ ಇರುವಂಥದ್ದು. ನಾನು ಸುಮ್ಮನೆ ಹಾಗೆ ಒಂದು ರೌಂಡ್ ಮಾಡ್ಕೊಂಡು ಹೊಟ್ಟೋಗೋಣ ಅಂಥೇಳಿ ಬಂದಿದ್ದರಿಂದ ಸುಮ್ಮನೆ ಹಾಗೆ ನೋಡ್ತಾ ಇದ್ದೆ ಹೇಗಿದೆ ಏನು. ನಾವು ಬೋಟ್ ರೈಡ್ಗೆ ಹೋಗಬೇಕಿತ್ತು, ಹಾಗಾಗಿ ಎಲ್ಲ ರೇಟ್ ಎಷ್ಟು ಏನು ಅಂತ ಎಲ್ಲ ವಿಚಾರಿಸ್ಕೊಂಡು ಹೋಗೋಣ ಅಂಥೇಳಿ. ಅವ್ರು ಮಲಗಿರೋದ್ರಿಂದ ಅವರೆಲ್ಲ ರೆಸ್ಟ್ ಮಾಡಲಿ ಅಂಥೇಳಿ ನಾವು ಬಂದ್ವಿ. ಹಾಗೆ ಪಕ್ಕದಲ್ಲೇ ನಮ್ಮ ಘಾಟಿಗೂ ಕೂಡ ಅಲ್ಲಿಂದನೇ ಹೋಗ್ಬೋದಿತ್ತು. ಹಾಗೆ ನಿಧಾನಕ್ಕೆ ಹೋಗಿ ನೋಡ್ಕೊಂಡು ಹೊಟ್ಟೋಗೋಣ, ಮತ್ತು ಸಂಜೆ ಬಂದ್ರಾಯ್ತು ಅಂಥೇಳಿ. ಮೊದಲೆಲ್ಲ ಗಂಗಾ ನದಿ ಅಂದರೆ ಕ್ಲೀನಾಗಿರ್ತಿರ್ಲಿಲ್ಲ ಅಂತಿದ್ರು. ಬಟ್ ನರೇಂದ್ರ ಮೋದಿಯವ್ರ ಸರ್ಕಾರ ಬಂದಾಗಿಂದ ಘಾಟ್ಗಳನ್ನ ಭಾಳ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಖುಷಿ ಆಗುತ್ತೆ. ಮೊದಲೆಲ್ಲ ಕಾಶಿಗೆ ಹೋದರೆ ಭಯ ಆಗುತ್ತೆ ಅಂತ ಹೇಳ್ತಿದ್ರು. ನಾವು ಕಂಡಂಗೆ ಭಾಳ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದೆ ನೋಡಿ ನಮೋ ಘಾಟು, ಭಾಳ ಚೆನ್ನಾಗಿ ಮಾಡಿದ್ದಾರೆ ನಮೋ ಘಾಟ್ನ. ಇದು ಕಾಶಿಯಲ್ಲಿ ಒಂದು ಪ್ರೇಕ್ಷಣೀಯ ಸ್ಥಳ ಅಂತಲೇ ಹೇಳ್ಬೋದು. ಭಾಳ ಎಲ್ಲ ಘಾಟ್ಗಳಿಗಿಂತ ಇದು ಮೇಯ್ನ್ ಅಟ್ರಾಕ್ಷನ್ ಅಂತ ಕರೀತಾರೆ. ಯಾಕಂದರೆ ವೆಲ್ಕಮ್ ಅಂತ ಒಂದು ಏನಿದೆ ನಮೋ ಘಾಟ್ ಅಂದರೆ ನಮಸ್ಕಾರ ಮಾಡಿ ಬರೋ ಅತಿಥಿಗಳನ್ನ ನಾವು ಕರೀತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಇದನ್ನು ಬಿಂಬಿಸಿದ್ದಾರೆ. ಹಾಗಾಗಿ ಎಲ್ಲರಿಗೂ ವೆಲ್ಕಮ್, ಕಾಶಿಗೆ ವೆಲ್ಕಮ್ ಬನ್ನಿ ಅಂತ ಅನ್ನೋದಕ್ಕೋಸ್ಕರನೇ ಈ ಒಂದು ನಮೋ ಘಾಟನ್ನು ಮಾಡಿರೋದು ನರೇಂದ್ರ ಮೋದಿಯವರ ಸರ್ಕಾರ ಬಂದ ಮೇಲೆ. ಇಲ್ಲಿ ನೋಡಿ 3 ನಮಸ್ಕಾರ ಮಾಡುವಂಥ ಕೈಗಳಿವೆ. ಇದೇ ಫಸ್ಟ್ ಅವರು ಮಾಡಿ ಇನಾಗ್ರೇಟ್ ಮಾಡಿದ್ದು. ಅದರ ನಂತರ ದೊಡ್ಡದೊಂದು ನಮಸ್ಕಾರ ಮಾಡುವ ಕೈಗಳನ್ನು ಅವರು ಮಾಡಿದ್ದು ಹೌದು. ಫಸ್ಟ್ ಆಗಿದ್ದು ಈ 3 ಒಂದು ಇದು ಅತಿಥಿ ದೇವೋ ಭವ ಅನ್ನೋ ಒಂದು ಕಲ್ಪನೆಯನ್ನು ಈ ಒಂದು ಏನು ಕೈ ಮಡಚುವಂತೆ ನಮಸ್ತೆ ಅನ್ನೋದು ನಿಮಗೆ ಬಿಂಬಿಸುತ್ತದೆ. ಇದು 15 ನವೆಂಬರ್ 2024ರಲ್ಲಿ
ಉಪಾಧ್ಯಕ್ಷ ಶ್ರೀ ಜಗದೀಶ್ ದಿನಕರ್ ಅನ್ನೋರು ಉದ್ಘಾಟಿಸಿರೋದು. ಸೊ ನಾವು ಹಾಗೆ ಘಾಟ್ನ ಒಂದು ರೌಂಡ್ ನೋಡಿಕೊಂಡು ಬೋಟಿಂಗಿಗೆ ಏನು ರೇಟ್ ಎಲ್ಲ ವಿಚಾರಿಸ್ಕೊಂಡು ನೋಡಿ ಇಲ್ಲಿ ಟ್ರೈನ್ ಹೋಗ್ತಾಯಿತ್ತು. ಸೊ ಹಾಗೆ ಟ್ರೈನ್ನ ನೋಡ್ತಾ ವಾಪಸ್ ನಮ್ಮ ರೂಮ್ ಕಡೆಗೆ ಹೊರಟ್ವಿ. ಸೊ ರೂಮ್ಗೆ ಹೋಗಿ ಅಡುಗೆ ಮಾಡಿ ತಿಳಿಸಾರು ರಸಮ್ ತಿಳಿಸಾರು ಮಾಡಿದ್ದೆ, ಅನ್ನ ಮಾಡಿ ಊಟ ಮುಗಿಸ್ಕೊಂಡು ನಾವು 3 ಗಂಟೆಗೆ 3:45ಗೆ ನಾವು ಒಂದು ಆಟೋ ಮಾಡ್ಕೊಂಡು ಹೊರಟ್ವಿ. ಆಟೋ ಕೂಡ ಅಲ್ಲೇ ವಿಚಾರಿಸಿದ್ದೆ, ಫೋನ್ ನಂಬರ್ ಇಸ್ಕೊಂಡು ಬಂದಿದ್ದೆ. 600 ರೂಪಾಯಿ ಚಾರ್ಜ್ ಮಾಡ್ತೀನಿ ಅಂದು. ಒಂದು 5 ದೇವಸ್ಥಾನ ಇದೆ ಸುತ್ತಮುತ್ತ ಹತ್ರದಲ್ಲಿ. ಸೊ ಅದನ್ನು ತೋರಿಸ್ತೀವಿ ಅಂತ ಹೇಳಿದರು. ಸೊ ಅವ್ರಿಗೆ ಹೇಳಿದ್ವಿ 3 ಗಂಟೆ ಅಷ್ಟೊತ್ತಿಗೆ 4 ಗಂಟೆಗೆ ದೇವಸ್ಥಾನಗಳು ಓಪನ್ ಆಗುತ್ತೆ, ಎಲ್ಲ ಕ್ಲೋಸ್ ಆಗಿರುತ್ತೆ ಅಂದರು. ಸೊ ಹಾಗಾಗಿ 3 ಗಂಟೆ ಮೇಲೆ ಹೋದರೆ ದೇವಸ್ಥಾನಗಳು ಓಪನ್ ಇರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಊಟ ಮುಗಿಸ್ಕೊಂಡು 3 ಗಂಟೆ ಮೇಲೆ ಅದೇ ಆಟೋದವ್ರು ಕಾಲ್ ಮಾಡಿ ಅಲ್ಲಿಂದ ಆಟೋನಲ್ಲಿ ಹೊರಟ್ವಿ ನಾವು. ಸೊ ಫಸ್ಟ್ ನಾವು ಅಲ್ಲಿಂದ ಹೋಗಿದ್ದು ಕವಡಿ ಅಮ್ಮ ದೇವಸ್ಥಾನಕ್ಕೆ. ಸೊ ಅದು 4 ಗಂಟೆ ಓಪನ್ ಅಂತ ಹೇಳಿದ್ರಿಂದ ನಾವು ಕರೆಕ್ಟಾಗಿ 4 ಗಂಟೆ ಎಷ್ಟೊತ್ತಿಗೆ ಹೋದ್ವಿ. ಒಂದು 5 ನಿಮಿಷ ವೆಯ್ಟ್ ಮಾಡಿದ್ವಿ ಡೋರ್ ಓಪನ್ ಮಾಡೋಕ್ಕೆ. ಸೊ ಈ ದೇವಸ್ಥಾನ ವಿಶೇಷತೆ ಅಂದರೆ ಕವಡಿ ಚೋಳಿ ಮಾತಾ ದೇವಸ್ಥಾನ. ಇದು ಕಾಶಿಯಲ್ಲಿ ಭೇಟಿ ಮಾಡಿದ್ರೆ ಈ ದೇವಸ್ಥಾನಕ್ಕೆ ಭೇಟಿ ಆಗಲೇಬೇಕು ಅಂತ ಹೇಳ್ತಾರೆ. ಚೋಳಿ ಮಾತಾ ದೇವಸ್ಥಾನಕ್ಕೆ ಭೇಟಿ ನೀಡದೆ ಕಾಶಿಗೆ ಭೇಟಿ ನೀಡುವುದು ಅಪೂರ್ಣ ಅಂತ ಕರೀತಾರೆ. ಈ ದೇವಸ್ಥಾನವನ್ನು ಚೋಳಿ ಅಥವಾ ಗೌರಿ ಮಾತಾ ದೇವಸ್ಥಾನ ಮುಂತಾದ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ. ದೇವಾಲಯದಲ್ಲಿ ಕವಡೆಗಳನ್ನು ಖರೀದಿಸಿ ನಂತರ ದೇವಿಯ ಮೇಲೆ ಕೆಲವನ್ನು ಎಸೆದು ಬಂದು ಕವಡೆಯನ್ನು ವಾಪಸ್ ಪ್ರಸಾದವಾಗಿ ತರಬಹುದು. ಸೊ ಇಲ್ಲಿ ಹೊರಗಡೆಯಿಂದ ಕವಡೆಯನ್ನು ನಾವು ತರೋ ಹಾಗಿಲ್ಲ. ಕವಡೆ ಅಲ್ಲೇ ತೊಗೊಂಡು ದೇವರಿಗೆ ಅರ್ಪಿಸಿ ಒಂದು ಕವಡೆಯನ್ನು ನಮಗೆ ಕೊಡ್ತಾರೆ, ತಂದು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಬೋದು. ಸೊ ಇಲ್ಲೇ ನೋಡಿ ಮಾಡ್ತಿರ್ತಾರೆ. 50 ರೂಪಾಯಿ ಆ ಒಂದು ಕವಡೆ, ಒಂದು ಬ್ಲೌಸ್ ಪೀಸು ಕವಡೆ ಕೊಡ್ತಾರೆ. ಸೊ ಅದನ್ನು ತಗೊಂಡು ನಾವು ದೇವರಿಗೆ ಅರ್ಪಿಸಬೇಕು. ಅಲ್ಲಿ ಪುರೋಹಿತರು ಕೂತಿರ್ತಾರೆ, ಇಸ್ಕೊಳ್ತಾರೆ. ವಿಡಿಯೋ ಫೋಟೋಗ್ರಫಿ ಅಲೋ ಇರಲಿಲ್ಲ, ಆದರೂ ಹೇಗೋ ನಾನು ಒಂದು ಸ್ಮಾಲ್ ಗ್ಲಿಮ್ಸ್ನ ತೊಗೊಂಡಿದ್ದೀನಿ. ಸೊ ನೀವು ಕೂಡ ಕವಡಿ ಅಮ್ಮನ ದರ್ಶನವನ್ನು ಮಾಡಬಹುದು. ಈಗ ನೋಡಿ ನೀವು ಕೂಡ ಕವಡಿ ಅಮ್ಮನ ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಹೇಳ್ತೀನಿ. ನೋಡಿ ಇದೇ ಕವಡಿ ಅಮ್ಮ ದೇವರು. ಸೊ ನಾವು ಕೂಡ ದೇವ್ರ ದರ್ಶನ ಚೆನ್ನಾಗಾಯಿತು. ಮುಗಿಸ್ಕೊಂಡು ನಾವು ಅಲ್ಲಿಂದ ಮುಂದಿನ ಒಂದು ದೇವಸ್ಥಾನಕ್ಕೆ ಹೊರಟ್ವಿ. ಸೊ ಅಲ್ಲಿಂದ ನಾವು ಹೋಗಿದ್ದು ದುರ್ಗಾ ಮಂದಿರಕ್ಕೆ. ದುರ್ಗಾ ಕುಂಡ್ ಮಂದಿರ್ ಅಂತ ಕೂಡ ಕರೀತಾರೆ ಇದನ್ನು. ದುರ್ಗಾ ಮಾತಾ ಮಂದಿರವು ವಾರಣಾಸಿ ಅತ್ಯಂತ ಪ್ರಾಚೀನ ಮತ್ತು ಪೂಜ್ಯ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ಪವಿತ್ರವೆಂದು ಪರಿಗಣಿಸಲಾಗುವ ಮಾರ್ಗ ದುರ್ಗಾ ಕುಂಡ್ ಎಂಬ ಪವಿತ್ರ ಕೊಳದ ಸುತ್ತಲೂ ನಿರ್ಮಿಸಲಾಗಿದೆ. ನವರಾತ್ರಿ ಪೂಜೆ ನಡೀತಿದೆ ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಸ್ವಲ್ಪ ರಶ್ ಇರುತ್ತೆ ಅಂತ ಕೂಡ ಆಟೋದವ್ರು ಹೇಳ್ತಿದ್ರು. ಬಟ್ ಏನು ಅಂಥ ರಶ್ ಏನು ಕಾಣಲಿಲ್ಲ. ಸೊ ದುರ್ಗಾದೇವಿ ವಿಗ್ರಹ ಅವಳ ಉಗ್ರ ಅಂದರೆ ರಕ್ಷಣಾತ್ಮಕ ರೂಪದಲ್ಲಿ ಚಿತ್ರಿಸಲಾಗಿದೆ. 10 ಕೈಗಳಿಂದ ದೈವಿಕ ಆಯುಧಗಳನ್ನು ಹಿಡಿದು ನಿಂತಿದೆ ಆ ದೇವ್ರ ವಿಗ್ರಹ. ತುಂಬ ಉಗ್ರ ರೂಪದಲ್ಲಿರುವಂಥ ವಿಗ್ರಹ ಇದು ದೇವ್ರದ್ದು. ತುಂಬ ಭಾಳ ಚೆನ್ನಾಗಿತ್ತು ಮಾತ್ರ ದೇವಸ್ಥಾನ. ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ. ಕೆಂಪು ಬಣ್ಣದ ಒಂದು ಬಿಲ್ಡಿಂಗ್, ದೇವರ ಒಂದು ಗೋಪುರ ಕೂಡ ನೋಡಿ ಫುಲ್ ಕೆಂಪು ಬಣ್ಣದಲ್ಲಿದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಇಲ್ಲೂ ಕೂಡ ಒಳಗಡೆ ಹೋಗ್ತಿದ್ದಂಗೆ ಕ್ಯಾಮ್ರಾ ಅಲೋ ಇರಲಿಲ್ಲ. ಸೊ ಹಾಗಾಗಿ ಹೋದ ತಕ್ಷಣ ಅಲ್ಲಿ ಯಾರೋ ಹೇಳಿದ್ರು ಕ್ಯಾಮ್ರಾ ಆಫ್ ಮಾಡಿಸಿದ್ರು. ದೇವರ ದರ್ಶನ ಮುಗಿಸ್ಕೊಂಡು ನಾವು ಅಲ್ಲಿಂದ ಮತ್ತೊಂದು ದೇವಸ್ಥಾನದ ಕಡೆ ನಾವು ಹೊರಟ್ವಿ. ಸೊ ನಾವು ಅಲ್ಲಿಂದ ಹೋಗಿದ್ದು ಕೂಡ ದರ್ಶನ ಮುಗಿಸ್ಕೊಂಡು ತ್ರಿದೇವ್ ಮಂದಿರಕ್ಕೆ ಹೊರಟ್ವಿ ನಾವು. ತ್ರಿದೇವ್ ಮಂದಿರ ಅಂತಂದರೆ ಬ್ರಹ್ಮ, ವಿಷ್ಣು ಮತ್ತು ಶಿವನಿಗೆ ಸಮರ್ಪಿತವಾದಂತಹ ದೇವಸ್ಥಾನ ಇದು. ಇದನ್ನು ತ್ರಿದೇವ್ ಅಥವಾ ಹಿಂದೂ ಧರ್ಮದ ಪವಿತ್ರ ತ್ರಿಮೂರ್ತಿ ದೇವಸ್ಥಾನ ಅಂತ ಕೂಡ ಕರೀತಾರೆ. ಈ ದೇವಾಲಯ ಪವಿತ್ರ ನದಿಗಳಾದ ಗಂಗಾ, ಯಮುನಾ ಮತ್ತು ಸರಸ್ವತಿಗಳ ಸಂಗಮದಲ್ಲಿದೆ. ಹಿಂದೂ ಪುರಾಣದ ಪ್ರಕಾರ ಬ್ರಹ್ಮದೇವರು ಈ ಸ್ಥಳದಲ್ಲಿ ವಿಶ್ವವನ್ನು ಸೃಷ್ಟಿಸಿದ್ದನೆಂದು ನಂಬಲಾಗಿದೆ. ಇಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ದೇವರುಗಳನ್ನ ನೀವು ಕಾಣಬಹುದು. ತುಂಬ ಚೆನ್ನಾಗಿದೆ ಮಾತ್ರ ದೇವಸ್ಥಾನ ಇದು. ತುಂಬ ಅದ್ಭುತವಾಗಿ ಮಾಡಿದ್ದಾರೆ ದೇವಸ್ಥಾನ ಮಾತ್ರ. ನೀವೇ ನೋಡ್ಬೋದು 3 ಭಾಗಗಳಾಗಿ ಇದು ಮಾಡಿದ್ದಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರ
ಮೂರು ದೇವಸ್ಥಾನಗಳು ಒಗ್ಗೂಟಾಗಿರೋದ್ರಿಂದ ಇದನ್ನು ತ್ರಿದೇವ್ ಮಂದಿರ ಅಂತ ಕರೀತಾರೆ. ಈಗ ನಾವು ಅದನ್ನು ಮುಗಿಸ್ಕೊಂಡು ತುಳಸಿ ಮಾನಸ ಮಂದಿರಕ್ಕೆ ಬಂದ್ವಿ. ಇದು ಶ್ರೀ ಸತ್ಯನಾರಾಯಣ ತುಳಸಿ ಮಾನಸ ದೇವಸ್ಥಾನ ಅಂತ ಕರೀತಾರೆ. ವಾರಣಾಸಿಯ ಒಂದು ಅದ್ಭುತವಾದ ದೇವಸ್ಥಾನ ಇದು. ವಾರಣಾಸಿಯಲ್ಲಿರುವ ತುಳಸಿ ಮಾನಸ ದೇವಾಲಯವು ಭಕ್ತಿ ಮತ್ತು ಸಾಹಿತ್ಯ ಪ್ರತಿಭೆಗೆ ಸಾಕ್ಷಿಯಾಗಿದೆ. ಈ ದೇವಾಲಯವನ್ನು ರಾಮನಿಗೆ ಅರ್ಪಿಸಲಾಗಿದೆ ಮತ್ತು ಪೂಜ್ಯ ಸಂತ ಮತ್ತು ಕವಿ ಗೋಸ್ವಾಮಿ ತುಳಸಿದಾಸರ ಹೆಸರನ್ನು ಇಡಲಾಗಿದೆ. ಕ್ರಿಸ್ತಶಕ 16ನೇ ಶತಮಾನದಲ್ಲಿ ತುಳಸಿದಾಸರು ಈ ದೇವಾಲಯದ ಸಮೀಪದಲ್ಲಿಯೇ ರಾಮಚರಿತ ಮಾನಸ ಮಹಾಕಾವ್ಯವನ್ನು ಬರೆದಿದ್ದಾರೆ ಎಂದು ದಂತಕಥೆಯಲ್ಲಿದೆ. ನೋಡಿ, ಇದು ಕೂಡ ತುಂಬ ಚೆನ್ನಾಗಿದೆ ದೇವಸ್ಥಾನ. ರಾಮ ಮಂದಿರ ಅಂತ ಹೇಳ್ಬೋದು. ನೋಡಿ, ರಾಮ ಸೀತಾ ಲಕ್ಷ್ಮಣ ಇಲ್ಲಿ ವಿರಾಜಮಾನವಾಗಿದ್ದಾರೆ. ದೇವಸ್ಥಾನ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಹಳ ಚೆನ್ನಾಗಿತ್ತು. ಈ ದೇವಸ್ಥಾನ ಮುಗಿಸ್ಕೊಂಡು ನಾವು ಹೋಗಿದ್ದು ಸಂಕಟ ಮೋಚಕ ಹನುಮಾನ್ ಮಂದಿರಕ್ಕೆ. ಅಲ್ಲಿ ಕ್ಯಾಮ್ರಾ ಅಲೋ ಇರಲಿಲ್ಲ, ಸೊ ಹಾಗಾಗಿ ಏನೂ ತೆಗಿಯೋಕ್ಕಾಗಲಿಲ್ಲ. ಇದು ಆಟೋನಲ್ಲೇ ನಾವು ಮೊಬೈಲಲ್ಲೇ ಇಟ್ಬಿಟ್ಟು ಹೋಗಿದ್ವಿ. ತೊಂದರೆಗಳನ್ನು ನಿವಾರಿಸುವವನು ಅಥವಾ ಶಾಂತಿ ಸಮೃದ್ಧಿಯನ್ನು ಕೊಡುವವನು ಅಂತ ಈ ದೇವಸ್ಥಾನಕ್ಕೆ ಕರೀತಾರೆ. ತುಂಬ ಚೆನ್ನಾಗಿತ್ತು ದೇವಸ್ಥಾನ ಮಾತ್ರ. ಸಂಕಟ ಮೋಚಕ ಹನುಮಾನ್ ಮಂದಿರ ಅಂತೇಳಿ. ಸೊ ಅದನ್ನು ಮುಗಿಸ್ಕೊಂಡು ಆಟೋದವ್ರಿಗೆ ನಾವು ನಮೋ ಘಾಟ್ ಹತ್ರ ಡ್ರಾಪ್ ಮಾಡಿ ಅಂತ ಹೇಳಿದ್ವಿ. ಏಕೆಂದರೆ ಅಲ್ಲಿಂದ ನಾವು ಬೋಟಿಂಗ್ ಹೋಗಬೇಕಿತ್ತು, ಆರತಿ ಇತ್ತು. ಸೊ ಬೋಟಿಂಗ್ ಮುಖಾಂತರನೇ ಆರತಿ ನೋಡಬೇಕು ಅಂತೇಳಿ ನಾವು ಹೋಗಿದ್ದು. ಸುಮಾರು ಒಂದು 5:15 ಆಗಿತ್ತು. 5:15, 5:45 ಹತ್ತತ್ರ ನಾವು ನಮೋ ಘಾಟ್ ರೀಚ್ ಆದಾಗ ಸೊ ಅಲ್ಲೇ ಡ್ರಾಪ್ ಮಾಡಿ ಹೋದರು. ಸೊ ನಾವು ಅಲ್ಲಿಂದ ಆರತಿ ನೋಡೋದಕ್ಕೋಸ್ಕರ ಬೋಟಿಂಗಲ್ಲಿ ಹೋಗ್ಬಿಡೋಣ, ಬೋಟಿಂಗ್ ಕೂಡ ಆಗುತ್ತೆ, ಆರತಿ ಕೂಡ ಎರಡೂ ಒಟ್ಟಿಗೆ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ನಾವು ನಮೋ ಘಾಟ್ ಕಡೆ ಹೊರಟ್ವಿ. ನಾವು ಹೋಗುವಷ್ಟರಲ್ಲಿ ಆರತಿಗೆ ಅಂತಲೇ ಬೋಟ್ಗಳು ಹೋಗೋಕ್ಕೆ ರೆಡಿಯಾಗಿತ್ತು. ಬೋಟ್ ಎಲ್ಲ ವ್ಯವಸ್ಥೆ ಚೆನ್ನಾಗಿತ್ತು. ಸೊ ಒಬ್ಬರಿಗೆ 200 ರೂಪಾಯಿ ಟಿಕೆಟು, ಮತ್ತೊಂದು 300 ರೂಪಾಯಿದು ಕೂಡ ಇತ್ತು. ಸೊ ನಾವು 200 ರೂಪಾಯಿ ಟಿಕೆಟ್ ಇರುವಂಥ ಬೋಟ್ನ ಆಫ್ ಮಾಡಿದ್ವಿ. ಸೊ ನಾವು 4 ಜನ ಇದ್ದಿದ್ದು, ಡ್ರೈವರ್ ಸಹ ಇದ್ದರು. ನಿಜ ಹೇಳಬೇಕು ಅಂದರೆ ನಾವು ಈ ಒಂದು ಟ್ರಾವೆಲಲ್ಲಿ ನಮಗೆ ಒಳ್ಳೆಯ ಒಂದು ಸಾಥ್ ಕೊಟ್ಟಿದ್ದಂದರೆ ಡ್ರೈವರ್ ಅವರು ತುಂಬ ಚೆನ್ನಾಗಿ ಡ್ರೈವ್ ಮಾಡಿದ್ರು. ಬಾಲು ಅಂತ ಹೇಳಿ ಅವ್ರ ಬಗ್ಗೆ ಹೇಳಲೇಬೇಕು. ಅದ್ಭುತವಾಗಿ ಡ್ರೈವಿಂಗ್ ಮಾಡ್ತಾರೆ. ಒಳ್ಳೆ ಎಲ್ಲ ಪ್ಲೇಸಸ್ಸು ಅಚ್ಚುಕಟ್ಟಾಗಿ ತೋರಿಸ್ಕೊಂಡು ಅವರು ಕೂಡ ಎಲ್ಲ ಕಡೆ ದರ್ಶನನೂ ಮಾಡಿದ್ರು ನಮ್ಮ ಜೊತೆನೇ. ತುಂಬ ಒಳ್ಳೆಯ ವ್ಯಕ್ತಿ. ಹಾಗಾಗಿ ನಾವು 4 ಜನ ಕೂಡ ಬೋಟಿಂಗಿಗೆ ಹೊರಟ್ವಿ. ನೋಡಿ, ಇಲ್ಲಿ ಜನ ಎಷ್ಟು ಆರತಿಗೋಸ್ಕರನೇ ಬೋಟಿಂಗಿಗೆ ಎಷ್ಟು ಜನ ಕಾಯ್ತಾ ಇದ್ದಾರೆ ನೋಡಿ. ನಾವು ಹಾಗೆಯೇ ಬೋಟ್ ಹತ್ಕೊಂಡ್ವಿ. 6 ಗಂಟೆ ಬೋಟ್ ಹೊರಟಿದ್ದು. ನಮ್ಮ ಮಾವನ ಬಗ್ಗೆ ಹೇಳಬೇಕು ಅಂದರೆ ಅವ್ರಿಗೆ 86 ವರ್ಷ. ಅವರು ಯಾವುದು ನನ್ನ ಕೈಲಿ ಆಗಲ್ಲ ಅಂತ ಅವರು ಹೇಳೋದೇ ಇಲ್ಲ. ಎಲ್ಲ ಕಡೆಯೂ ಇಂಟ್ರೆಸ್ಟಾಗಿ ಬರ್ತಾರೆ. ನಾನು ನೋಡಬೇಕು, ನಾನು ಎಲ್ಲ ಕಡೆ ಇರಬೇಕು ಅನ್ನೋ ಆಸಕ್ತಿಯನ್ನು ತೋರಿಸ್ತಾರೆ. ಅದೇ ಭಾಳ ಖುಷಿಯಾಗೋದು ನಮಗೆ. ಸೊ ಅವರು ನಮ್ಮ ಜೊತೆ, ಅವರು ಕೂಡ ಯಾವುದೇ ಭಯ ಇಲ್ಲದೆ ನಾನು ಬರ್ತೀನಿ ಅಂತೇಳಿ ಬೋಟಿಂಗಿಗೆ ಬಂದರು. ಸೊ ನಾವು ಕೂಡ ಈಗ ನೋಡಿ ಬೋಟಿಂಗಲ್ಲಿ ಹೊರಟ್ವಿ. ಸೊ ಈ ನಾವು ವಾರಣಾಸಿಯಲ್ಲೂ ಘಾಟುಗಳ ಬಗ್ಗೆ ಹೇಳಬೇಕು ಅಂದರೆ ಗಂಗಾ ನದಿಯ ದಡಕ್ಕೆ ಕರೆದೊಯ್ಯುವ ನದಿಮುಖದ ಮೆಟ್ಟಿಲುಗಳಾಗಿ ನಗರದಲ್ಲಿ 84 ಘಾಟ್ಗಳಿವೆ. ಹೆಚ್ಚಿನ ಘಾಟ್ಗಳನ್ನ ಸ್ನಾನ ಮತ್ತು ಪೂಜಾ ಘಾಟ್ಗಳಾಗಿ ಇದ್ದರೆ ಮಣಿಕರ್ಣಿಕಾ ಮತ್ತು ಹರಿಶ್ಚಂದ್ರ ಘಾಟ್ಗಳನ್ನು ಪ್ರತ್ಯೇಕವಾಗಿ ದಹನ ಸ್ಥಳಗಳಾಗಿ ಬಳಸಲಾಗುತ್ತದೆ. ಸುಮಾರು 7ರಿಂದ 8 ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಈ ಒಂದು ಘಾಟ್ಗಳು ಇವೆ. ಈ ಘಾಟ್ಗಳು ಅಂದರೆ ಸುಮಾರು 8 ಕಿಲೋಮೀಟ್ರು ಇರುತ್ತಂತೆ. ಹೋಗ್ತಾ 8 ಬರ್ತಾ 8 ಕಿಲೋಮೀಟ್ರ್ಗಳು. ದಡ ಪೂರ್ತಿ ಎಲ್ಲ ಘಾಟ್ಗಳೇ. ಒಂದೊಂದು ಪಕ್ಕನೇ ಘಾಟ್ಗಳು ಒಂದೊಂದು ಹೆಸರಲ್ಲಿ ಕರೀತಾರೆ. ಒಟ್ಟು 84 ಘಾಟ್ಗಳಿರೋದು. ಅದರಲ್ಲಿ ಇಂಪಾರ್ಟೆಂಟ್ ಅಂದರೆ ಹಸ್ಸಿ ಘಾಟು, ಮಣಿಕರ್ಣಿಕಾ ಘಾಟು, ಹರಿಶ್ಚಂದ್ರ ಘಾಟು, ತುಳಸಿ ಘಾಟು, ಕೇದಾರ್ ಘಾಟು, ಪಂಚಗಂಗಾ ಘಾಟು, ಸಿಂಧೆ ಘಾಟ್, ಹೀಗೆ ಸುಮಾರು ಹೆಸರುಗಳಿವೆ. ಎಲ್ಲ ಘಾಟ್ಗಳು ಒಂದೊಂದು ಘಾಟ್ಗೂ ಒಂದೊಂದು ಹೆಸರುಗಳಿವೆ. ಸೊ ಅದರಲ್ಲಿ ನಮೋ ಘಾಟ್ ನಾವು ಸ್ಟಾರ್ಟ್ ಮಾಡಿದ್ದು ನಮೋ ಘಾಟಿಂದ. ಸುಮಾರು ಜನ ಮುಗಿಸ್ಕೊಂಡು ವಾಪಸ್ ಬರ್ತಿದ್ರು. ಸೊ ನಾವು ಆರತಿ ಅನ್ನೋ ವಿಶೇಷ ಇರೋದ್ರಿಂದಲೇ ನಾವು ಆರತಿ ಟೈಮ್ಗೆ ಹೊರಟಿದ್ದು ನಾವು.
ನೀವೇ ನೋಡ್ತಾ ಇರ್ಬೋದು, ಪಕ್ಕದಲ್ಲಿ ನೋಡ್ತಾ ಇರ್ಬೋದು, ಅದು ಘಾಟುಗಳೇ. ಪಕ್ಕ ಇವಾಗ ಅಂದ್ಕೊಳ್ಳಿ 8 ಕಿಲೋಮೀಟರಲ್ಲಿ 84 ಘಾಟುಗಳಂದರೆ ಘಾಟುಗಳು ಕೂಡ ಎಲ್ಲ ಕಡೆಯೂ ದಡಗಳಿವೆ, ಎಲ್ಲ ಕಡೆಯೂ ಫೆಸಿಲಿಟಿಗಳು ಮಾಡಿದ್ದಾರೆ, ಇಳಿಯುವಂಥದ್ದು ಹೋಗುವಂಥದ್ದು ಪ್ರತಿಯೊಂದು. ಕೆಲವು ಘಾಟಲ್ಲಿ ಬೋಟಿಂಗ್ ಇವೆ, ಕೆಲವು ಘಾಟಲ್ಲಿ ಇರಲ್ಲ. ಸೊ ಹಾಗಾಗಿ ಯಾವ ಘಾಟಗಳಲ್ಲಿ ಬೋಟಿಂಗ್ ಫೆಸಿಲಿಟಿ ಇದೆಯೋ ಆ ಘಾಟಿಂದ ಬೋಟ್ ಕರ್ಕೊಂಡೋಗಿ ವಾಪಸ್ ಕರ್ಕೊಂಬಂದು ಅದೇ ಘಾಟ್ಗಳಲ್ಲಿ ಬಿಡ್ತಾರೆ. ಸೊ ಈ ಆರತಿ ಸಮಯ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆರತಿ ನೋಡೋಕ್ಕಂತಲೇ ಬೋಟಿಂಗಲ್ಲಿ ಹೋಗ್ತಾರೆ. ನಾವು ಹಾಗೆ ಹೊರಟಿದ್ದು. ಈ ಒಂದು ತುಂಬ ಚೆನ್ನಾಗಿತ್ತು ಈ ಒಂದು ಬೋಟಿಂಗ್, ಘಾಟ್ ನೋಡುವಂಥ ಬೋಟಿಂಗಲ್ಲಿ. ಇದರಲ್ಲಿ ನನಗೆ ಸ್ವಲ್ಪ ನೋಡೋದ್ರಲ್ಲಿ ಸ್ವಲ್ಪ ಭಯ ಆಗಿದ್ದು ಅಂದರೆ ಹರಿಶ್ಚಂದ್ರ ಘಾಟು ಮತ್ತು ಮಣಿಕರ್ಣಿಕಾದು. 6 ಗಂಟೆ ಸಮಯ ಆದರೂ ಕೂಡ ಆ ಟೈಮಲ್ಲೂ ಕೂಡ ದೇಹಗಳನ್ನ ದಾನ ನಡೀತಾಯಿತ್ತು. ಅಲ್ಲಿ ನೀವು ನಂಬಲ್ಲ, ಅಲ್ಲಿ ಆ ದೇವಸ್ಥಾನದ ಹತ್ರ ಕೂಡ ನಿಮಗೆ ಎಲ್ಲ ಬಾಡಿನೂ ತಂದು ದೇಹಗಳನ್ನ ತಂದು ಸತ್ತವ್ರದ್ದು ದೇವಸ್ಥಾನದ ಮುಂದೆ ಇಟ್ಟು ನಂತರ ನಿಮಗೆ ಸುಡೋದಕ್ಕೆ ತಗೊಂಡೋಗ್ತಾರೆ. ಎಷ್ಟು ಬಾಡಿ ತರ್ತಾನೆ ಇರ್ತಾರೆ. ಅಲ್ಲಿಗೆ ನಾವು ಹೋಗ್ತೀರ ನಮ್ಮ ಪಕ್ಕದಲ್ಲೇ ತೊಗೊಂಡೋಗ್ತಿರ್ತಾರೆ. ಮತ್ತು ಪೂಜೆ, ಈಗ ಆರತಿ ನಡೀತಾ ಇದೆ, ಸ್ವಲ್ಪದ್ರಲ್ಲೇ ನಿಮಗೆ ತೋರಿಸ್ತೀನಿ. ಪಕ್ಕದಲ್ಲೇ ಆರತಿ ನಡೀತಾ ಇದೆ, ಪಕ್ಕದಲ್ಲೇ ದೇಹದಾನ ಕೂಡ ನಡೆಯುತ್ತೆ. ಸೊ ಇಲ್ಲಿ ದೇವರ ರೂಪದಲ್ಲಿನೇ ಅದನ್ನು ಕೂಡ ನೋಡ್ತಾರೆ ಈ ಕಾಶಿಯಲ್ಲಿ. ನೋಡ್ಬೋದು, ಇದೇ ಪಕ್ಕದಲ್ಲಿರುವಂಥ ಘಾಟುಗಳು. ಎಲ್ಲ ಘಾಟುಗಳು ಒಂದೊಂದು ಹೆಸರಲ್ಲಿದೆ. ಆ ಘಾಟ್ಗಳು ನೋಡಬೇಕು ಅಂದರೆ ನೀವು ಪಕ್ಕದಲ್ಲಿ ರೋಡ್ ಫೆಸಿಲಿಟಿ ಇರೋ ಕಡೆ ನೀವು ಒಂದು ಆಟೋ ಮಾಡ್ಕೊಂಡು ಹೋದರೆ ಎಲ್ಲ ಘಾಟ್ಗಳನ್ನೂ ಬೋರ್ಡ್ ಹಾಕಿದ್ದಾರೆ. ಸೊ ನೀವು ಅಲ್ಲಿ ಘಾಟ್ಗಳ ಹೆಸರುಗಳ ಕಡೆ ನೋಡ್ಬೋದು. 84 ಘಾಟುಗಳು ಒಂದೊಂದು ಹೆಸರಿನಲ್ಲಿ ಇರೋದ್ರಿಂದ ಮುಖ್ಯವಾದ ಘಾಟುಗಳ ಹೆಸರುಗಳನ್ನ ನಮಗೆ ಬೋಟಿಂಗಲ್ಲಿ ಹೋದಾಗ ಈ ಘಾಟ್ ಅಂತೇಳಿ ಅವರು ಮುಖ್ಯವಾದ ಘಾಟುಗಳನ್ನ ನಮಗೆ ಹೇಳ್ತಾರೆ. ಅದರಲ್ಲಿ ಅದೇ ಹರಿಶ್ಚಂದ್ರ ಘಾಟು, ಮಣಿಕರ್ಣಿಕಾ ಘಾಟು, ಹಸ್ಸಿ ಘಾಟು, ಇಂಥ ಘಾಟುಗಳ ಬಗ್ಗೆ ತಿಳಿಸ್ತಾರೆ. ಇದೇ ಘಾಟು ನೋಡಿ ಅಂತೇಳಿ. ಎಲ್ಲ ಬೇರೆ ಘಾಟುಗಳ ಬಗ್ಗೆ ಅವರು ಅಷ್ಟು ಇನ್ಫಾರ್ಮೇಷನ್ ಏನು ಕೊಡೋದಿಲ್ಲ ಅವರು. ನೋಡಿ, ಈ ಘಾಟಲ್ಲೂ ಕೂಡ ಬೋಟಿಂಗಿಗೆ ಜನ ಹತ್ತುತ್ತಾ ಇದ್ದಾರೆ. ಮತ್ತು ಆರತಿಗಳು ನಡೆಯುವಂಥದ್ದು ನಮೋ ಘಾಟಲ್ಲಿ ನಡೆಯುತ್ತೆ, ಹಸ್ಸಿ ಘಾಟಲ್ಲಿ ನಡೆಯುತ್ತೆ. ಹಾಗೆ ಮತ್ತು ಒಟ್ಟು 3ರಿಂದ 4 ಘಾಟಗಳಲ್ಲಿ ಸಂಜೆ ಆರತಿ ನಡೆಯುತ್ತೆ. ಬೆಳಗ್ಗೆ ಕೂಡ ಆರತಿ ಇರುತ್ತಂತೆ, ಸಂಜೆ ಕೂಡ ಆರತಿ ಇರುತ್ತೆ. ಅದೇ 4 ಘಾಟಗಳಲ್ಲಿ ಆರತಿ ನಡೆಯುತ್ತೆ. ನಮೋ ಘಾಟಲ್ಲಿ ಅವತ್ತು ಆರತಿ ಇರಲಿಲ್ಲ, ನಾವು ಹೋದ ದಿವಸ. ಬೇರೆ ಒಂದು 3 ಘಾಟಗಳಲ್ಲಿ ನಡೀತಾಯಿತ್ತು. ನೋಡ್ಬೋದು, ಲೈಟಿಂಗಲ್ಲಿ ಗೊತ್ತಾಗುತ್ತೆ ನಿಮಗೆ ಆರತಿ ನಡೀತಾ ಇರೋದ್ರ ಬಗ್ಗೆ. ಅಲ್ಲಿ ಎಲ್ಲ ನೀಟಾಗಿ ಅರೇಂಜ್ಮೆಂಟ್ ಮಾಡಿರ್ತಾರೆ ಆರತಿಗೆ. ಅಲ್ಲೇ ಹೋಗಿ ಕೂತ್ಕೊಂಡು ನೋಡೋರು ನೋಡ್ತಾರೆ, ಈ ಥರ ಬೋಟಿಂಗಲ್ಲಿ ನೋಡೋರು ಕೂಡ ನೋಡ್ತಾರೆ. ನೋಡಿ, ಇದು ಒಂದು ಘಾಟು. ಕೇದಾರ್ ಘಾಟ್ ಇರಬಹುದು ಅನಿಸುತ್ತೆ ಇದು. ನೋಡಿ, ಪಕ್ಕದಲ್ಲಿ ಆರತಿಗೆ ವ್ಯವಸ್ಥೆ ಮಾಡಿದ್ದಾರೆ. ನೋಡಿ, ಎಷ್ಟು ಚೆನ್ನಾಗಿ ಲೈಟಿಂಗ್ ಎಲ್ಲ ಹಾಕಿ ಆರತಿ ನಡೆಯುವಂಥ ಸ್ಥಳ ಇದು. ಅಲ್ಲೇ ಕೂತ್ಕೊಂಡು ನೋಡಿದ್ರೆ ಇನ್ನೂ ಅದ್ಭುತವಾಗಿ ಕಾಣಿಸುತ್ತೆ ಆರತಿ. ಬಟ್ ಬೋಟಲ್ಲೂ ಕೂಡ ಕಾಣುತ್ತೆ. ನಾವು ತುಂಬ ದೂರದಲ್ಲಿದ್ದರಿಂದ ಅಷ್ಟು ಇದಾಗಿ ಕಾಣೋದಿಲ್ಲ. ಹತ್ರಕ್ಕಂತೂ ಕರ್ಕೊಂಡು ಹೋಗಲ್ಲ ನಮ್ಮನ್ನು ಅವರು, ದೂರದಲ್ಲೇ ಇರೋದ್ರಿಂದ ಆರತಿ ಅಷ್ಟು ಇದಾಗಿ ನಮಗೆ ಗೋಚರಿಸಲ್ಲ ನೋಡೋಕ್ಕೆ. ಇನ್ನೂ ಆರತಿ ಶುರು ಆಗಿರಲಿಲ್ಲ, ಆದರೆ ಎಲ್ಲ ಒಂದು ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು ಹೊತ್ತು ಆರತಿ ಇನ್ನೂ ಶುರು ಆಗಿರಲಿಲ್ಲ. ಎಷ್ಟು ದೇವಸ್ಥಾನಗಳಿದೆ ಅಂತಂದರೆ ಆ ಒಂದು ದಡಗಳಲ್ಲಿ ಯಾವ ದೇವಸ್ಥಾನ ಇದೆ ಅನ್ನೋದೇ ಗೊತ್ತಾಗಲ್ಲ. ನೋಡಿ, ಇದು ತುಂಬ ದೇವಸ್ಥಾನಗಳಿವೆ ದಡದಲ್ಲಿ. ಎಲ್ಲ ತುಂಬ ಚೆನ್ನಾಗಿ ಆ ದೇವಸ್ಥಾನಗಳು ನೋಡಬೇಕು ಅಂತಂದರೆ ನೀವು ಬೋಟಿಂಗಲ್ಲಿ ಹೋದರೆ ನೋಡೋಕ್ಕಾಗಲ್ಲ,
ಸೊ ನೀವು ಸಪ್ರೇಟಾಗಿ ಹೋಗಬೇಕಾಗುತ್ತೆ ದೇವಸ್ಥಾನಗಳನ್ನ ನೋಡಬೇಕು ಅಂತಂದಾಗ. ಬೋಟಿಂಗಲ್ಲಿ ಏನಿದ್ರು ನೀವು ನೀಟಾಗಿ ಸುತ್ತಮುತ್ತ ಏನಿದೆ ಘಾಟ್ಗಳನ್ನ ನೋಡ್ಕೊಂಡು ಬರ್ಬೋದು. ಬೆಳಗ್ಗೆ ಟೈಮ್ ಆದರೆ ಇನ್ನೂ ನಿಮಗೆ ನೀಟಾಗಿ ಕಾಣಿಸ್ತಿತ್ತು. ಸಂಜೆ ಆಗಿರೋದ್ರಿಂದ ಅಷ್ಟು ಕ್ಲಾರಿಟಿ ಇರಲ್ಲ, ನಮಗೂ ಅಷ್ಟಾಗಿ ಗೊತ್ತಾಗಲ್ಲ ಯಾವುದು ಘಾಟ್ಗಳಂತ. ಬಟ್ ಆರತಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ದೂರದಿಂದ ಕಾಣುತ್ತೆ ಅಷ್ಟೆ, ಹತ್ತಿರದಿಂದ ಅಂತೂ ಕಾಣಿಸಲ್ಲ. ಯಾಕೆಂದರೆ ಎಲ್ಲ ಕಡೆಯಿಂದನೂ ಬೋಟಲ್ಲಿ ಬಂದಿರ್ತಾರೆ, ಎಲ್ಲ ಮುಂದೆನೇ ನಿಲ್ಲಿಸ್ಬಿಟ್ಟಿರ್ತಾರೆ ಬೋಟ್ಗಳನ್ನ. ಸೊ ಆರತಿ ನಮಗೆ ಕಾಣೋಕ್ಕೆ ಕಷ್ಟ. ನೋಡಿ, ಈಗ ಇದು ಮಣಿಕರ್ಣಿಕಾ ಘಾಟ್ ಬಂದ್ವಿ. ಇಲ್ಲಿ ನೋಡಿ, ಆರತಿ ಟೈಮು, ಆರತಿ ಮಾಡೋ ಸಮಯ ಕೂಡ ಇಲ್ಲಿ ನಿಮಗೆ ದಾನ ನಡೀತಾ ಇದೆ. ನೋಡಿ ಎಷ್ಟು ದೇಹಗಳನ್ನ ದಾನ. ಇದು ನೋಡಿದ್ರೆ ನಿಜವಾಗ್ಲೂ ಭಯ ಆಗುತ್ತೆ. ಈ ಒಂದು ಘಾಟ್ ಇಷ್ಟು ದೂರದಿಂದ ನಾವು ನೋಡ್ತಿರೋರಿಗೆ ನಮಗೆ ಎಷ್ಟೊಂದು ಹತ್ರಕ್ಕೆ ಹೋಗಿ ನೋಡೋಕ್ಕಾಗಲ್ಲ. ನಾವಂತೂ ಹೋಗಲಿಲ್ಲ. ಅದು ಎಷ್ಟೋ ಜನ ಅಲ್ಲಿ ನೋಡೋಕ್ಕೆ ಅಂತಲೇ ಒಂದು ಆ ಘಾಟ್ಗೆ ಹೋಗಿ ನೋಡ್ತಾರೆ ಅಂತೆ, ಬಟ್ ನಾವು ಹೋಗಲಿಲ್ಲ. ನೋಡಿ, ಆರತಿಗೆಲ್ಲ ಅರೇಂಜ್ಮೆಂಟ್ ಪಕ್ಕದಲ್ಲೇ, ಘಾಟ್ ಪಕ್ಕದಲ್ಲೇ ಆರತಿ ನಡೀತಾ ಇದೆ. ಇಲ್ಲಿ ಆರತಿ ನಡೀತಾ ಇದೆ, ಅಲ್ಲಿ ದೇಹದಾನ ನಡೀತಾ ಇದೆ. ಹೇಗಿದೆ ನೋಡಿ, ಇದೇ ಕಾಶಿಯ ವಿಶೇಷತೆ. ಬೆಳಗ್ಗೆಯಿಂದ ಫಸ್ಟು ಕಾಶಿ ವಿಶ್ವನಾಥನ ಪೂಜೆ ನಡೆಯುವಾಗ ಆ ಸಮಯದಲ್ಲಿ ಯಾವುದು ಬೂದಿ ಆರಿರುತ್ತೆ, ಯಾವುದು ಬೂದಿ ಸಿಗುತ್ತೆ ಅದನ್ನು ತಂದು ಅಲ್ಲಿ ದೇವರಿಗೆ ಅಷ್ಟು ಹಚ್ತಾರಂತೆ. ಸೊ ದೇವ್ರಿಗೆ ಅಷ್ಟು ಸ್ಪೆಷಲ್ಲು ಈ ಒಂದು ಇದು. ಸೊ ಹೀಗಿರುವಾಗ ಅಲ್ಲಿ ಸರ್ವೇ ಸಾಮಾನ್ಯಸ್ ಟೈಮಿಂಗ್ಸೇ ಇಲ್ಲ. ಈಗ ನಮ್ಮ ಕಡೆ ಎಲ್ಲ ಸಂಜೆ 6 ಗಂಟೆ ಆದಮೇಲೆ 7 ಗಂಟೆ ಆದಮೇಲೆ ಮಾಡಲ್ಲ, ಟೈಮಿಂಗ್ಸ್ ಬೇಡ, ಇಷ್ಟು ಕತ್ಲಾದ್ಮೇಲೆ ಮಾಡಬಾರ್ದು ಅಂತೇಳಿ ಮಾಡಲ್ಲ ಯಾರು. ಆದರೆ ಕಾಶಿಯಲ್ಲಿ ಟೈಮಿಂಗ್ಸೇ ಇಲ್ಲ. ಬೆಳಗ್ಗೆನೇ 4 ಗಂಟೆ 5 ಗಂಟೆಗೆ ತೊಗೊಂಡೋಗಿ ಬೆಂಕಿ ದಹನ ಮಾಡ್ತಾರೆ. ರಾತ್ರಿ 11 ಗಂಟೆಲಿ ಮಾಡ್ತಾರೆ. ರಾತ್ರಿ 24 ಗಂಟೆಗಳ ಕಾಲ ಕೂಡ ಅಲ್ಲಿ ದೇಹ ದಹನವನ್ನು ಮಾಡ್ತಾರೆ. ಅದೇ ಅಲ್ಲಿ ಮುಖ್ಯವಾಗಿ ನಡೆಯುವಂಥದ್ದು. ಎಲ್ಲೆಲ್ಲಿಂದನೂ ಬಂದು ಇದಾದಾಗಲೂ ವಾಪಸ್ ತೊಗೊಂಡೋಗಲ್ಲ ದೇಹನ. ಅಲ್ಲಿ ಇದಾಯಿತು ಅಂದರೆ ಅಲ್ಲೇ ಒಂದು ಆ ಕಾರ್ಯನ ಮಾಡಿಬಿಡ್ತಾರೆ. ನಾವು ದೇವ್ರ ದರ್ಶನಕ್ಕೆ ಹೋದರೆ ಬೆಳಗ್ಗೆ 4 ಗಂಟೆ 5 ಗಂಟೆಯಲ್ಲಿ ಸುಮಾರು 1 ಗಂಟೆ 2 ಗಂಟೆ ದೇವಸ್ಥಾನಕ್ಕೆ ಹೋಗುವಷ್ಟರಲ್ಲೇ ಸುಮಾರು ಒಂದು 8-10 ದೇಹಗಳನ್ನ ತೊಗೊಂಡೋದ್ರು. ಎಲ್ಲನೂ ಹೊತ್ಕೊಂಡೇ ಹೋಗ್ತಾರೆ. ನಾವು ಈ ಸೈಡ್ ನೋಡಿದ್ರೆ ಎಲ್ಲ ವ್ಯಾನ್ಗಳಲ್ಲಿ ತೊಗೊಂಡು ಹೋಗ್ತಾರೆ. ಇಷ್ಟು ದೂರನೂ ಎತ್ಕೊಂಡು ಆಗಲ್ಲ ಅಂತ. ಬಟ್ ಅಲ್ಲಿ ಆಗಲ್ಲ, ಎಲ್ಲ ಹೆಗಲ ಮೇಲೆ ಹೊತ್ಕೊಂಡು ಕೂತ್ಕೊಂಡು ತೊಗೊಂಡು ಬರ್ತಾರೆ ದೇಹನ. ಇದು ಆರತಿ ನೋಡೋಕ್ಕೆ ಅಂತಲೇ ಈ ಥರ ಬೋಟ್ಗಳನ್ನ ವ್ಯವಸ್ಥೆ ಮಾಡಿರ್ತಾರೆ ನಿಮಗೆ. ಸೊ ಇವ್ರು ನೋಡೋದ್ರಿಂದ ನಮಗೆ ಕಾಣಲ್ಲ ಆರತಿ, ಎಲ್ಲ ಕೂತ್ಬಿಟ್ಟಿರ್ತಾರೆ. ನಮ್ಮ ಬೋಟ್ ಈ ಕಡೆ ಈ ಕಡೆ ಹೋಗೋದ್ರಿಂದ ನಮಗೆ ಕಾಣಲ್ಲ. ಈ ಆರತಿ ನೋಡಬೇಕು ಅಂತಲೇ ಹೈಟ್ ಮಾಡಿ ಅದಕ್ಕೂ ಚಾರ್ಜಸ್ ತೊಗೊಂಡು ಮಾಡಿರ್ತಾರೆ ಈ ಒಂದು ಬೋಟ್ಗಳನ್ನ. ಸೊ ಇವರೇ ಮುಂದೆ ನಿಲ್ಲಿಸ್ಬಿಟ್ಟಿರ್ತಾರೆ, ಹಿಂದೆ ಇರೋರಿಗೆ ಕಾಣಿಸಲ್ಲ. ಇಲ್ಲೂ ಕೂಡ ಆರತಿ ನಡೀತಾ ಇದೆ. ಇದೇ ಹಸ್ಸಿ ಘಾಟ್. ಇಲ್ಲಿ ಆರತಿ ತುಂಬ ವಿಶೇಷ ಅಂತಾರೆ. ಅದಕ್ಕೆ ನೋಡಿ ತುಂಬ ಜಾಸ್ತಿ ಜನ ಇದ್ದಾರೆ ಈ ಒಂದು ಘಾಟಲ್ಲಿ. ಬೋಟಿಂಗ್ ಅಂತೂ ತುಂಬ ಚೆನ್ನಾಗಿತ್ತು. ಬೆಳಕಿದ್ದಿದ್ರೆ ಇನ್ನೂ ನಮಗೆ ಏನಂತಾರೆ ತುಂಬ ಡೀಟೇಲಾಗಿ ಕಾಣಿಸಿರೋದು ಎಲ್ಲನೂ. ನಾವು ಕತ್ಲಾಗಿರೋದ್ರಿಂದ ಲೈಟಿಂಗ್ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ನೋಡಿ, ಇದು ಒಂದು ಘಾಟು. ನಾವು ನೋಡಿದ ಅದು ಒಂದು ಘಾಟು. ಇದು ಹರಿಶ್ಚಂದ್ರ ಘಾಟು, ಮಣಿಕರ್ಣಿಕಾ ಘಾಟ್ ಅಂತೆರಡು. ನಾವು ಫಸ್ಟ್ ನೋಡಿದ ಮಣಿಕರ್ಣಿಕಾ ಘಾಟು, ಇದು ಹರಿಶ್ಚಂದ್ರ ಘಾಟು. ಇಲ್ಲೂ ಕೂಡ ದೇಹದಾನವನ್ನು ಮಾಡ್ತಾರೆ. ನೋಡಿ, ತಡದಲ್ಲೇ ಬೆಂಕಿ ಹಚ್ಚಿದ್ದಾರೆ. ಸೊ ನಾವು ಅಲ್ಲೇ ಆರತಿ ದೀಪವನ್ನು ಹಚ್ಚಿ ನದಿಗೆ ಬಿಟ್ವಿ. ಆರತಿ ಮಾಡ್ತಿದ್ರಿಂದ ಆ ಟೈಮ್ ಕರೆಕ್ಟಾಗಿ ನಾವು ಕೂಡ
ಹಾಗಾಗಿ ಅಲ್ಲಿಗೆ ಆರತಿಯನ್ನು ಮಾಡಿ ಅಲ್ಲಿಗೆ ಬಿಟ್ವಿ. ಜೀವನದಲ್ಲಿ ಒಮ್ಮೆ ಬನ್ನಿ ಕಾಶಿಗೆ ಅಂತ ಹೇಳ್ತಾರೆ. ಕಾಶಿಗೆ ಹೋಗಿ ಬಂದರೆ ಎಲ್ಲ ಸ್ವರ್ಗನೇ ನೋಡ್ದಂಗೆ ಅಂತ ಹೇಳ್ತಾರೆ. ಆದರೆ ಕಾಶಿನಲ್ಲಿ ಆ ಒಂದು ಹರಿಶ್ಚಂದ್ರ ಘಾಟ್, ಮಣಿಕರ್ಣಿಕಾ ಘಾಟ್ ಏನಿದೆ ಅದನ್ನು ನೋಡಿಬಿಟ್ರೆ ಅಂತೂ ತುಂಬ ಮನಸ್ಸಿಗೆ ಭಾಳ ಘಾಸಿ ಆಗುತ್ತೆ. ತುಂಬ ಚೆನ್ನಾಗಿತ್ತು ಬೋಟಿಂಗ್ ನಮಗೆ. ಏನು ಅಂದರೆ ಇದು ಲಾಸ್ಟ್ ಘಾಟ್ ಇದು. ಇಲ್ಲೂ ಕೂಡ ಆರತಿ ಇರುತ್ತೆ. ಸೊ ಅವ್ರು ಬೇಕಂದರೆ ಇಳ್ಕೊಂಡು ನೀವು ಆರತಿ ನೋಡಿ ಬೇರೆ ಬೋಟಲ್ಲಿ ಬೇಕಾದ್ರೆ ಬರ್ಬೋದು, ಇಲ್ಲ ನೀವು ವಾಪಸ್ ಬರೋಂಗಿದ್ರೆ ಹಾಗೆ ಹೊರಡ್ತೀವಿ ಅಂತ ಹೇಳಿದ್ರು. ಸೊ ನಾವು ಏನು ಇಳಿದು ಇರಲಿಲ್ಲ, ವಾಪಸ್ ನಮ್ಮ ಘಾಟ್ ಹತ್ರನೇ ಹೋಗೋದು ಅಂಥೇಳಿ ನಾವೇನು ಇಳಿಲಿಲ್ಲ. ಕೆಲವರೆಲ್ಲ ಇಳಿದು ಆರತಿ ನೋಡೋಕ್ಕೆ ಅಂತಲೇ ಹೋದರು. ನಾವು ವಾಪಸ್ ಅದರಲ್ಲೇ ರಿಟರ್ನ್ ಬಂದ್ವಿ. ಆರತಿ ನಡೀತಾ ಇದೆ ನೋಡಿ. ನಾನು ಟ್ರೈ ಮಾಡಿದೆ ವಿಡಿಯೋ ಮಾಡೋಕ್ಕೆ, ಬಟ್ ಮೂವಿಂಗಲ್ಲಿರುತ್ತೆ. ತುಂಬ ದೂರದಲ್ಲಿ ಇದ್ದಿದ್ದರಿಂದ ಅಷ್ಟು ಡೀಟೇಲಾಗಿ ಕಾಣಿಸಲ್ಲ ನೋಡಿ. ಆರತಿ ನಡೀತಾ ಇದೆ ಅಲ್ಲಿ. ಒಂಚೂರು ಬೋಟ್ನ ನಿಲ್ಲಿಸಿದ್ರೆ ನಾವು ನೋಡ್ಬೋದು. ನಿಲ್ಲಿಸಲ್ಲ ಅವರು, ಮೂವಿಂಗಲ್ಲೇ ಇರುತ್ತೆ ಬೋಟು. ಸೊ ನಾವು ಹಾಗೆ ಬೋಟಿಂಗ್ ಮೇಲೆ ಆರತಿ ನೋಡ್ತಾ ಇದ್ವಿ. ಸೊ ಹೋಗ್ತಾ ಹಾಗೆ ಮೂವಿಂಗಲ್ಲೇ ಇರೋದು, ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡು ಹೋಗೋದು. ಬಟ್ ಅವ್ರು ಹೇಳೋದು ಬೋಟಿಂಗಲ್ಲಿ ಆರತಿ ಟೈಮ್ ಕರೆಕ್ಟಾಗಿ ಕರ್ಕೊಂಡೋಗಿ ನಿಲ್ಲಿಸ್ತೀವಿ, ಆರತಿ ನೋಡಿಸ್ತೀವಿ ಅಂತ ಹೇಳ್ತಾರೆ. ಆ ಥರ ಮಾಡಲ್ಲ ಅವರು. ನಮಗೆ ಎಷ್ಟು ಕಾಣುತ್ತೋ ಅಷ್ಟೇ ಆರತಿ ಅಷ್ಟೇ. ಸೊ ನಾನು ಹೇಳೋದು ಆರತಿನ ತುಂಬ ಹತ್ರದಿಂದ ನೋಡಬೇಕು ಅನ್ನೋರು ಎಲ್ಲಿ ಯಾವ ಘಾಟಲ್ಲಿ ಆಗುತ್ತೆ ಅಲ್ಲಿ ಕೂತ್ಕೊಂಡು ನೋಡೋದು ಬೆಟರ್ ಅನಿಸುತ್ತೆ. ನಮಗೂ ಇನ್ನೊಂದು ದಿನ ಸಮಯ ಇದ್ದಿದ್ದರೆ ಖಂಡಿತವಾಗ್ಲೂ ಆರತಿನ ಸಪ್ರೇಟಾಗಿ ಕೂತ್ಕೊಂಡೇ ನೋಡ್ತಿದ್ವಿ. ನಾವು ಸ್ಟೇ ಆಗಿದ್ದು ಒಂದು ದಿನ, ಒನ್ ಡೇ ಕಂಪ್ಲೀಟಾಗಿ ನಾವು ಇದ್ದಿದ್ದು. ಸೊ ಅದರಲ್ಲಿ ಎಷ್ಟು ಆಗುತ್ತೆ ಅಷ್ಟು ಕವರ್ ಮಾಡಿದ್ವಿ. ಹಾಗಾಗಿ ನಾವು ಇದರಲ್ಲೇ ತೃಪ್ತಿ ಪಡ್ಕೋಬೇಕು ಅಷ್ಟೇ. ನೋಡಿ ಇಲ್ಲೂ ಕೂಡ ಆರತಿ ನಡೀತಾ ಇದೆ. ನೋಡ್ಬೋದು ಆರತಿ ನಡೀತಾ ಇದೆ. ನಾವು ಕೂಡ ಎಲ್ಲ ನೋಡಿಕೊಂಡು ಖುಷಿ ಆಯಿತು. ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಹತ್ರದಿಂದ ಆರತಿ ನೋಡಿದ್ರೆ ಅದೊಂಥರ, ಆರತಿ ನೋಡೋದೇ ಒಂದು ಅದ್ಭುತ ಅಂತಾರೆ. ಸೊ ಅದು ನೋಡಬೇಕಿತ್ತು ಅಂತ ಭಾಳ ಆಸೆ ಇತ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ನಮಗೆ ಬೋಟಿಂಗು ಹಾಗೂ ಒಂದೇ ನನ್ನ ಮನೆಯವ್ರಿಗೆ, ಹಸ್ಬೆಂಡ್ಗೆ ಬೆಳಗ್ಗೆ ಬೋಟಿಂಗ್ ಹೋಗೋಣ, ಈಗ ಆರತಿ ನೋಡೋಣ ಅಂಥೇಳಿ. ಬಟ್ ನಮಗೆ ಸಮಯ ಬೆಳಗ್ಗೆ ನೋಡ್ತಾ ಅದನ್ನು ಬೋಟಿಂಗ್ ಹೋದರೆ ಟೈಮ್ ಜಾಸ್ತಿ ತೊಗೊಳುತ್ತೆ, ನೆಕ್ಸ್ಟ್ ಹೋಗೋಕೆ ಕಷ್ಟ ಆಗುತ್ತೆ ಅಂಥೇಳಿ ನಾವು ಎರಡು ಒಟ್ಟಿಗೆ ಮಾಡಿದ್ವಿ. ಬಟ್ ಖುಷಿ ಆಯಿತು, ಒಂಥರ ಚೆನ್ನಾಗಿತ್ತು. ಬೋಟಿಂಗೂ ಆಯಿತು, ಆರತಿನೂ ಆಯಿತು. ಸೊ ಇದು ನೋಡಿ ಲೈಟಿಂಗ್ ಆಗ್ತಾಗ ನಮ್ಮ ಘಾಟ್ ಹೇಗೆ ಕಾಣುತ್ತೆ ಅಂಥೇಳಿ. ಸೊ ನಾವು ಕೂಡ ಇದೆಲ್ಲ ಮುಗಿಸ್ಕೊಂಡು ಸುಮಾರು 7:30 ಆಗಿತ್ತು. ನಮ್ಮದು ಈ ಬೋಟಿಂಗ್ ಎಲ್ಲ ಮುಗಿಯೋಷ್ಟರಲ್ಲಿ 7:30 ಆಯಿತು. 7 ಗಂಟೆ 7:30 ಕತ್ತಲಾಗಿದೆ ನೋಡಿ. ನಾವು ಬೋಟಿಂಗ್ ಮುಗಿಸಿ ಹುಷಾರಾಗಿ ಎಲ್ಲ ನಮ್ಮ ಮಾವನ ಇಳಿಸ್ತಾ ಇದ್ದಾರೆ. ನಾವು ಮುಗಿಸ್ಕೊಂಡು ರೂಮ್ಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಊಟ ಮುಗಿಸ್ಕೊಂಡು, ಬೆಳಗ್ಗೆ ನಾವು ದೇವ್ರ ದರ್ಶನಕ್ಕೆ ಹೋಗಿದ್ವಿ. ಬಟ್ ಮೊಬೈಲ್ ತೊಗೊಂಡೋಗಿರಲಿಲ್ಲ. ಸೊ ಕ್ಯಾಮ್ರಾ ಅಲೋ ಇಲ್ಲ ಅಲ್ಲಿ. ಸೊ ತೊಂದರೆ ಮಾಡ್ಕೊಳ್ಳೋದು ಬೇಡ ಅಂಥೇಳಿ ರೂಮಲ್ಲೇ ಇಟ್ಬಿಟ್ಟು ಹೋಗಿದ್ವಿ. ಸೊ ನಾವು ಅದಕ್ಕೋಸ್ಕರ ಸಂಜೆ ಮತ್ತೊಂದು ಸಲ ಹೋಗಿ ದೇವ್ರ ದರ್ಶನ ಇನ್ನೊಂದು ಸಲ ನೋಡ್ಕೊಂಡು ಬರೋಣ ದೇವಸ್ಥಾನ ಸುತ್ತಮುತ್ತ ಅಂಥೇಳಿ ಹೋಗಿದ್ವಿ. ಕಾಲಭೈರವ ದೇವಸ್ಥಾನ ಕೂಡ ಬೆಳಗ್ಗೆ ಹೋಗಿದ್ವಿ. ಸೊ ಸಂಜೆ ನೈಟ್ ಹೋಗಲಿಲ್ಲ. ಸೊ ಮೊಬೈಲ್ ತೊಗೊಂಡು ಹೋಗದೇ ಇರೋ ಕಾರಣ ಯಾವುದೇ ವೀಡಿಯೋ ರೆಕಾರ್ಡ್ ಮಾಡ್ಕೊಳಕ್ಕಾಗಿಲ್ಲ. ಸೊ ಹಾಗಾಗಿ ಈಗ ಕಾಶಿಗೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಸೊ ಇಲ್ಲಿ ಟಿ ವಿಯಲ್ಲಿ ನಿಮಗೆ ಒಳಗಡೆ
ದೇವಸ್ಥಾನದ ಹೊರಗಡೆ ಇದು ವಿಡಿಯೋನ ಹಾಕಿರ್ತಾರೆ. ಸೊ ಈ ವಿಡಿಯೋದಲ್ಲೇ ನೋಡಿದ್ರೆ ನಿಮಗೆ ದೇವರ ದರ್ಶನ ಕೂಡ ಆದಂಗೆ ಆಗುತ್ತೆ. ಸೊ ನಾವು ಸುಮ್ಮನೆ ಹಾಗೆ ಒಂದು ನೋಡಿಕೊಂಡು ವಾಪಸ್ ರೂಮ್ಗೆ ಹೋದ್ವಿ. ಸೊ ನೆಕ್ಸ್ಟ್ ಡೇ ನಾವು ಬೆಳಗ್ಗೆ ಪ್ರಯಾಗ್ರಾಜ್ಗೆ ಹೋಗೋದಿತ್ತು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪ್ರಯಾಗ್ರಾಜ್ ವೀಡಿಯೋನ ತಿಳಿಸ್ತೀನಿ. ಸೊ ಅಲ್ಲಿ ನಿಮಗೆಲ್ಲರಿಗೂ ನನ್ನ ವೀಡಿಯೋ ಇಷ್ಟ ಆಗ್ತಿದೆ ಅಂತ ಭಾವಿಸ್ತಾ ಎಲ್ರಿಗೂ ಬಾಯ್.